ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಊಟ ಮಾಡ್ತಿದ್ದೀರಾ, ಆರಾಮಾಗಿದ್ದೀರಾ, ಹಾಕೊಳ್ಳೋಕೆ ಸ್ವಚ್ಛ ಬಟ್ಟೆ ಇದೆನಾ, ಇರೋಕೆ ಸ್ವಂತದ್ದೋ ಬಾಡಿಗೆದೋ ಒಂದೊಳ್ಳೆ ಸೂರಿದೆನಾ, ಊಟ ಆಯ್ತೇನಪ್ಪ, ಆರಾಮಿದ್ದೀಯನಪ್ಪ ಅಂತ ಕೇಳೋಕೆ ಕೆಲ ಜೀವಿಗಳನ್ನ ಸಂಪಾದಿಸಿದ್ದೀರಾ, ಕಡಿಮೆ ಏನೋ ಹೆಚ್ಚೋ ಮಾಡೋಕೆ ಒಂದೊಳ್ಳೆ ಕೆಲಸ ಇದೆನಾ, ಸಾಕ್ಬಿಡಿ. ಒಂದೊಳ್ಳೆ ಮೂಲಭೂತ ಜೀವನ ನಡೆಸುವ ಎಲ್ಲವೂ ನಿಮ್ಮಲ್ಲಿ ಇದಾವೆ. ಇದರಲ್ಲಿ ಖುಷಿಯಾಗಿರ್ಬೋದು, ಖುಷಿಗೇನು ಕಡಿಮೆ ಇಲ್ಲ. ಆದ್ರೆ ನಿಮ್ಗೆ ಸಮಸ್ಯೆ ಎಲ್ಲಿ ಬರೋದು ಅಂದ್ರೆ, ನಾವು ಬೇರೆಯವರ ಬದುಕನ್ನ ನೋಡ್ತೀವಿ. ನೋಡಪ್ಪ, ಅವನ ಕಡೆ ಕಾರಿದೆ, ಅವನ ಸಂಬಳ ಅಷ್ಟಿದೆ, ಅವನ ಹತ್ರ ಐಫೋನ್ ಇದೆ, ಅವನು ಅಷ್ಟು ಆರಾಮಿದಾನೆ, ಇದನ್ನ ಅಂದ್ರೆ ಬೇರೆಯವರ ಬದುಕನ್ನ ನೋಡ್ತೀವಿ. ಅಲ್ಲೇ ನಮಗೆ ದುಃಖ ಶುರುವಾಗೋದು, ನಮ್ಮ ಜೀವನದ ಮೇಲೆ ಬೇಜಾರಾಗೋದು. ಹೇಳೋ ಅರ್ಥ ಇಷ್ಟೇನೆ, ನಮ್ಮಲ್ಲಿ ಏನಿದೆ ಅದರಲ್ಲಿ ಮೊದಲು ಖುಷಿ ಪಡೋಣ, ಅದನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ, ಬೆಳೆಯೋಕೆ ಶ್ರಮ ಹಾಕೋಣ, ಸಾಕು.